ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಬೋರ್ವೆಲ್ ದುರಸ್ತಿದಾರರ ಕ್ಷೇಮಾಭಿವೃದ್ಧಿಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದು ಇಂದು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮಹದೇಶ್ವರಪುರ ಗ್ರಾಮದಲ್ಲಿ ನಡೆದ ಪಾಂಡವಪುರ ತಾಲೂಕು ಬೋರ್ವೆಲ್ ದುರಸ್ತಿಗಾರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಅಧಿಕೃತವಾಗಿ ಉದ್ಘಾಟಿಸಿದರು. ಈ ವೇಳೆ ಬೋರ್ವೆಲ್ ದುರಸ್ತಿದಾರ ವಾಹನಗಳಿಗೆ ಪೂಜೆ ಸಲ್ಲಿಸಿ ತಮ್ಮ ವಾಹನಗಳ ಜೊತೆ ಪಾಂಡವಪುರ ಪಟ್ಟಣದವರೆಗೂ ಜಾಥಾ ನಡೆಸಿದರು. ಈ ವೇಳೆ ಸಂಘದ ಉದ್ಘಾಟನೆಗೆ ಕಾರಣರಾದವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ, ಸಂಘಕ್ಕೆ ಸರ್ಕಾರದ ಸವಲತ್ತು ಪಡೆಯಲು ಮತ್ತು ಸಂಘದ ಸದಸ್ಯರಿಗೆ ಸರ್ಕಾರ ವಿವಿಧ ಸವಲತ್ತು ಮತ್ತು ತಮ್ಮ ಸಂಘದ ಅಭಿವೃದ್ಧಿಗಾಗಿ ಅಸ್ತಿತ್ವಕ್ಕೆ ತರಲಾಗಿದೆ. ತಮ್ಮ ಬೇಡಿಕೆಗಳನ್ನು ಶಾಸಕರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಕುಸ್ತಿ ಸಂಘವನ್ನು ಈಗ ಕಟ್ಟಲಿಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಸಹ ಕಡು ಬಡತನದಿಂದ ಬಂದಂಥವರು. ದುರಸ್ತಿ ಅಂದರೆ ಎಲೆಕ್ಟ್ರಿಕಲ್ ದುರಸ್ತಿ ಅಂದರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಕ್ಕಂಥ ಹುದ್ದೆ. ನಾವು ಯಾವ ಟೈಮ್ನಲ್ಲಿ ಯಾವಾಗ ಏನು ಅನಾಹುತ ಆಯ್ತದೆ ಅನ್ನೋದು ನಾವು ಕಣ್ಣು ಕಾಣದೇ ಇರತಕ್ಕಂಥ ಹುದ್ದೆ ನಿರ್ವಹಿಸ್ತಾ ಇರೋದ್ರಿಂದ ದಯಮಾಡಿ ಇದು ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಸಂಘ ಏನಿದೆ ಅಸಂಘಟಿತ ಕಾರ್ಮಿಕರಿಗೆ ನೀವು ದಯಮಾಡಿ ಸರ್ಕಾರದ ವತಿಯಿಂದ ಏನು ಸೌಲಭ್ಯಗಳು ಬರಬೇಕು ಅದನ್ನು ಮಾಡಿಕೊಡ್ಬೇಕು. ಜೊತೆಗೆ ನಮ್ದು ಏನು ಈ ಕ್ರೇನ್ ಇದೆ, ಈ ಕ್ರೇನು ಎಕ್ವಿಪ್ಮೆಂಟ್ಸು ಅಂತೇಳಿ ಪರಿಗಣಿಸಬೇಕು ಅಂತೇಳಿ. ಎಕ್ವಿಪ್ಮೆಂಟ್ಸು ಅಂದರೆ ರೋಟಾವೇಟ್ರು, ಕಲ್ಟಿವೇಟ್ರು, ಈ ಇನ್ನೂ ಏನೇನೋ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ಆ ರೀತಿ ಪರಿಗಣಿಸಬೇಕು ಅಂಥೇಳಿ ನಾವು ಸರ್ಕಾರದ ಲೆವೆಲ್ವರೆಗೆ ಶಾಸಕರಿಗೆ ಮನವಿ ಮಾಡಿದ್ವಿ. ದಯಮಾಡಿ ಸದನದಲ್ಲಿ ಮಾತಾಡಿ ಸಾರಿಗೆ ಸಚಿವರು ಗಮನಕ್ಕೆ ತಂದು ಇದನ್ನು ಎಕ್ವಿಪ್ಮೆಂಟ್ಸು ಅಂತೇಳಿ ಪರಿಗಣಿಸಲಿಕ್ಕೆ ಒತ್ತಡ ಹಾಕಬೇಕು ಅಂತೇಳಿ ಹೇಳಿದ್ವಿ. ಅದೊಂದಾದರೆ ನಮ್ಮ ಏನು ಈ ಗಾಡಿಗಳಿದ್ದಾವೆ ಬೋರ್ವೆಲ್ ಇರ್ತಕ್ಕಂಥ ಗಾಡಿ, ಆ ಗಾಡಿ 90 ಭಾಗ ಸಮಸ್ಯೆ ಸಾಲ್ವ್ ಆಯ್ತದೆ. ಅದನ್ನು ಶಾಸಕರು ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದಾದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಜೊತೆಗೆ ನಮ್ಮ ಇನ್ಶೂರೆನ್ಸ್ ಪರಿಗಣಿಸಲ್ಲ. ನಾವು ಈಗ ಹಾಲಿ ನನ್ನ ಗಾಡೀಲಿ ಇನ್ಶೂರೆನ್ಸ್ ಅದೇ, ಬಟ್ ಪರಿಗಣಿಸಲ್ಲ. ನಮ್ಮನ್ನ ಎಲ್ಲೋ ಬೋರ್ಡು ಅಂತಾರೆ ಆ ಟ್ರೈನ್ ಇರೋದ್ರಿಂದ. ಅದೇ ದೊಡ್ಡ ರೋಟಾವೇಟ್ರು, ಈ ಕಲ್ಲು ಬೆಳೆಯೋ ಮಿಷನ್, ದೊಡ್ಡ ಮಿಷನ್ಗಳೆಲ್ಲ ಎಕ್ವಿಪ್ಮೆಂಟ್ಸ್ ಅಂತ ಪರಿಗಣಿಸ್ತದೆ. ಅದನ್ನು ದಯಮಾಡಿ ಇದನ್ನು ಕ್ರೈನನ್ನು ಎಕ್ವಿಪ್ಮೆಂಟ್ಸನ್ನು ಪರಿಗಣಿಸಬೇಕು ಅಂಥೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಹೆಸರು ಕೃಷ್ಣಗೌಡ ಅಂತೇಳಿ. ಬೋರ್ವೆಲ್ ದುರಸ್ತಿದಾರರ ಸಂಘವನ್ನು ಉದ್ಘಾಟನೆ ಮಾಡಿ ಇವತ್ತು ನಾವು ಈ ಉದ್ಘಾಟನೆಯ ಹಿಂದೆ ನಮ್ಮ ಶಾಸಕರು ಹಾಗೂ ಮಾಜಿ ಶಾಸಕರೆಲ್ಲ ಸೇರಿ ಈ ಉದ್ಘಾಟನೆ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಈ ಬೋರ್ವೆಲ್ ದುರಸ್ತಿದಾರರ ಸಂಘದ ಉದ್ಘಾಟನೆ ಕಾರಣ ಏನಂದರೆ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಿದ್ದೆವು. ಈಗ ಅದನ್ನು ಸರ್ಕಾರದ ಮನವಿಗೆ ತಲುಪಿಸಿಗೋಸ್ಕರವಾಗಿ ಈ ಸರ್ಕಾರದ ಉದ್ಘಾಟನೆ, ನಮ್ಮ ಬೋರ್ವೆಲ್ ಸಂಘದ ಉದ್ಘಾಟನೆ ನಾವು ನಡೆಸ್ತಾ ಇದ್ದೀವಿ. ಈ ಸಂಘದ ಯಶಸ್ವಿಯಾಗಿ ನಡೆಸ್ಕೊಟ್ಟ ನನ್ನೆಲ್ಲ ಆತ್ಮೀಯ ಎಲ್ಲ ಮೆಕ್ಯಾನಿಕ್ ವರ್ಗದವ್ರಿಗೂ, ನನ್ನ ಬೋರ್ವೆಲ್ ದುರಸ್ತಿದಾರ ಸಂಘದ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ನಾನು ಅರ್ಪಿಸ್ತೀನಿ. ಸರ್, ಈ ಸಂಘದಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ? ಇವರಿಗೆಲ್ಲ ಏನು ಮುಂದೆ ದಿನ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ? ಸರ್, ಇದು ನಾವು 175 ಜನ ಇದ್ದೀವಿ ನಮ್ಮ ತಾಲೂಕಿನಲ್ಲಿ ಮೆಂಬರ್ಗಳು, ಗಾಡಿ ಎಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಲೇಬರ್ ಕಾರ್ಡ್ ಆಗಬೇಕು. ನಮಗೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ಗಳು ಆಗಬೇಕು. ಎರಡನೇದು, ಮೂರನೇದು ಒಂದು ಅಂದರೆ ನಮಗೆ ಗಾಡಿಗಳಿಗೆ ಕ್ರೈನ್ ಪಾಸ್ ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ. RTO ಪಾಸಿಂಗ್ ಮಾಡಿಕೊಡ್ರೆ ನಮ್ಮ ಸಂಘಕ್ಕೆ ತುಂಬ ವೃದ್ಧಾಗದ ನಷ್ಟ ಈಗದು ಅದಿಲ್ಲದೆ ಇರೋದು. ಆ ಒಂದು ಆಗಿದ್ರೆ ನಮಗೆ ತುಂಬ ಅನುಕೂಲ ಆಯ್ತದೆ. ಅದು ಮುಂದಿನ ಅವನ್ನೆಲ್ಲ ಕೊಡಿಸೋ ಕೆಲಸ ಮಾಡ್ತಾರೆ ನೀವು? ಅದು ಕೊಡಿಸೋಂಥ ಕೆಲಸನ ನಾವು ಶಾಸಕರ ಹತ್ರ ಮನವಿ ಇಟ್ಟಿದ್ದೀವಿ, ಮಾಜಿ ಶಾಸಕರಿಗೂ ಇಟ್ಟಿದ್ದೀವಿ, ಹಾಗೂ ನಮ್ಮ ಕಾರ್ಮಿಕ ಇಲಾಖೆಯವ್ರಿಗೂ ಕೂಡ ಮನವಿನ ಕೊಟ್ಟಿದ್ದೀವಿ. ಅದು ಮುಂದೆ ಹೋರಾಟ ಮಾಡಿ ಆದರೂ ತಗೋಬೇಕು ಅನ್ನೋದು ನಮ್ಮ ಅಭಿಲಾಷೆ. ನಿಮ್ಮ ಹೆಸರು? ವಸಂತ್ ಕುಮಾರ್, ಬೋರ್ವೆಲ್ ದುರಸ್ತಿ ಸಂಘದ ಅಧ್ಯಕ್ಷರು. ಮತ್ತು ಮಂಡ್ಯ ಜಿಲ್ಲೆ, ಮುಖ್ಯವಾಗಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕುದಿಂದ ಮಹದೇಶ್ವರದಲ್ಲಿ ಓಪನ್ ಮಾಡಿ ಇದು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದು ಇಡೀ ಕರ್ನಾಟಕದಲ್ಲೇ ಎಲ್ಲೂ ಮಾಡಿಲ್ಲ. ಇದು ನಮ್ಮ ಬೋರ್ವೆಲ್ ಸಂಘ ಅಭಿವೃದ್ಧಿದ ಎಲ್ಲೂ ಮಾಡಿಲ್ಲ. ಈಗ 1 ವರ್ಷದಿಂದ ಈಚೆಗೆ 2 ಡೆತ್ ಆಗಿದ್ದಾರೆ. ಅದರಿಂದ ನಮಗೆ ಯಾವುದೇ ಸರ್ಕಾರದಿಂದ ಸವಲತ್ತಿಲ್ಲ. ಮತ್ತು ಏನೇ ತೊಂದರೆ ಆದ್ರೂ ನಮ್ಮ ಕೈಯಿಂದ ಹಾಕೊಂಡು ಮಾಡಬೇಕಾಗಿರೋದ್ರ ಉದ್ದೇಶದಿಂದ ಸರ್ಕಾರದ ಮಟ್ಟಕ್ಕೆ ಇದು ಮುಡಿಸ್ತಾ ಇದ್ದೀವಿ. ಸರ್ಕಾರದಿಂದ ನಮಗೆ ಲೇಬರ್ ಕಾರ್ಡ್ ಬೇಕು. ಮತ್ತು ಏನಾದ್ರು ಸಣ್ಣ ಪುಟ್ಟ ನೋವು ಆದ್ರೂ ಯಾವುದೇ ಒಂದು ಸರ್ಕಾರದಿಂದ ವ್ಯವಸ್ಥೆ ಇಲ್ಲ, ಸವಲತ್ತಿಲ್ಲ. ಆದ್ದರಿಂದ ಅಲ್ಲಿ ಮೇಲ್ಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅದನ್ನು ನಮಗೆ ಸರ್ಕಾರ ಮಟ್ಟಕ್ಕೆ ಮುಡಿಸಿ ಅದೊಂದು ಲೇಬರ್ ಕಾರ್ಡ್ ಕೊಡಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಮನವಿ ಕೊಟ್ಟಿದ್ದೀವಿ. ಆದ್ದರಿಂದ ಅವರು ಮನವಿ ಕೊಟ್ಟಿರೋದ್ರ ದೃಷ್ಟಿಯಿಂದ ಅದನ್ನು ನಾನು ಸರ್ಕಾರದ ಮಟ್ಟದಲ್ಲಿ ತಗೋಗಿ ಇಟ್ಟು ಮಾತಾಡ್ತೀನಿ ಮಂತ್ರಿಯವ್ರ ಜೊತೆಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದನ್ನು ಯಶಸ್ವಿಗೊಳಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾತು ಕೊಟ್ಟಿದ್ದಾರೆ. ಅದನ್ನು ಮಾಡಿಕೊಡ್ತಾರೆ. ನಮಗೆ RTO ರೋಡಲ್ಲಿ ಹೋಗ್ಬೇಕಾದ್ರೆ RTO ಕೈ ಹೊಡಿತಾರೆ. ಅದಕ್ಕೆ ನಮ್ಗೆ ಯಾವುದೇ ಸೌಲಭ್ಯವಿಲ್ಲ. ಕ್ರೈನ್ಗೆ ಯಾವುದೇ ಇನ್ಶೂರೆನ್ಸು ಏನೂ ಇಲ್ಲ. ಆದ್ದರಿಂದ ಅದಕ್ಕೂ ಸುಧಾ
ಹೇಳಿದ MLA ಅವ್ರಿಗೆ ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈ ಮುಂದಿನ ದಿನದಲ್ಲಿ ನಮಗೆ ಸರ್ಕಾರದ ಮಟ್ಟಕ್ಕೆ ಇದು ತಲುಪ್ತು ಅಂದರೆ ನಮಗೂ ಅನಾನುಕೂಲ ಇದ್ದದ್ದು ಅನುಕೂಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾವು ಶಾಸಕರಿಗೆ ಕೇಳ್ಕೊಂಡಿದ್ದೀವಿ. ನಮ್ಮ ಹೆಸರು ಸತೀಶ ಅಂತ, TS ಹತ್ರ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.